ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯಾಯಾಧಿಕಾರಿಗಳು ಸಾಕ್ಷಿ ನೋಡಿ ತೀರ್ಪು ಕೊಡ್ತಾರೆ. ಹೀಗತ್ರ ಏನು ಪ್ರಯೋಜನ ಇಲ್ಲ. ಭುಜಂಗರಾವ್, ಪತ್ರನ ಅವ್ರಿಗೆ ತೋರಿಸಿ. ಸ್ವತಃ ಅವರ ಕಣ್ಣಾರೆ ನೋಡಿದ್ರೆ ತೃಪ್ತಿ ಆಗುತ್ತೆ. ಹೊನ್ಗಳು ಅಂತ ಬರ್ತಿದೆ. ಇದು ಹೇಗೆ ಸಾಧ್ಯ? ಇದು ಸುಳ್ಳು. ಯಜಮಾನ್ರು ಹೇಳ್ತಾನೆ ಇದ್ರು, ಇಲ್ ನೋಡು ಶಿವಪ್ಪ, ಈ ಸಾಲ ನಿನ್ಗೆ ತುಂಬಾ ದೊಡ್ಡ ಹೊರೆ, ಹೇಗ್ ತೀರಿಸ್ತೀಯಾ? ಯಜಮಾನ್ರು ಕೊಟ್ಟಿರೋ ಗಡುವು ಕೂಡ ಮುಗ್ದೋಗಿದೆ. ತಗೊಂಡಿರೋ ಸಾಲ ತೀರ್ಸು ಅಂತ ಜೋರ ಕೇಳಿದ್ರೆ ಯಜಮಾನ್ರ ಮೇಲೇನೆ ತಿರುಗ್ ಬೀಳ್ತೀಯಾ? ಆಗ್ಲೇ ಏನಂದ, 10 ಮಾತ್ರ ತಗೊಂಡಿದ್ದಂತೆ. ಇದು ಸುಳ್ಳು. ನೀವೆಲ್ಲ ಯಜಮಾನ್ರು ಕಡೆಯವರು, ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ. ನರೋಬ, ವಿಶೋಬ, ದಿನಾಕರ್ ರಾವ್, ಭುಜಂಗರಾವ್ ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ. ಈ ಪತ್ರ ಕೂಡ ನಕಲಿ. ಶಿವಪ್ಪ, ಸುಮ್ನೆ ಕೂಗಾಡ್ಬೇಡ ನೀನು. ಯಜಮಾನ್ರು ನಿಮ್ಗೆ ಏನ್ ತೀರ್ಪು ಕೊಟ್ರು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆದ್ರೆ ನಾನು ನ್ಯಾಯಬದ್ಧವಾಗಿ ತೀರ್ಪು ಕೊಡ್ತೀನಿ, ಅದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ. ನೀವು ಸತ್ಯವಂತರು ಅಂತ ನಮ್ಮ ಊರಿನ ಜನರೆಲ್ಲ ದೃಢವಾಗಿ ನಂಬಿದ್ದಾರೆ. ಅವ್ರ ನಂಬಿಕೆನ ಸುಳ್ಳು ಮಾಡಬೇಡಿ. ನ್ಯಾಯಬದ್ಧವಾಗಿ ತೀರ್ಪು ಕೊಡಿ. ಯಾರು ಸುಳ್ಳು ಹೇಳಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ. ನಿಮ್ಮ ಬಂಧು ಸತ್ಯ ಹರಿಶ್ಚಂದ್ರನ ಅವತಾರ ಮಹಾಜನ್ ತೀರ್ಪು ಕೊಡ್ತಾರೆ. ಅವರು ಸತ್ಯ ಮಾತ್ರ ಹೇಳ್ತಾರೆ ಅಂತ ಹೇಳ್ತಿದ್ರಲ್ಲ, ಈಗೇನ್ ಹೇಳ್ತೀರಾ? ನನ್ಗೆ ಎಂತೆಂತ ಮಾತಂದ್ರಿ? ಮಹಾಜನ್ ಅವರೇ, ತಡ ಮಾಡದೆ ನಿಮ್ ತೀರ್ಪು ಏನು ಅಂತ ಹೇಳಿ. ನೀವು ನ್ಯಾಯಕ್ಕೆ ಇನ್ನೊಂದು ಹೆಸರಲ್ವಾ? ನಿಮ್ ಹೆಸರು ಉಳಿಸ್ಕೊಳ್ಳಿ, ಹೇಳಿ. ಶಿವಪ್ಪ, ಆ ಪತ್ರದಲ್ಲಿರುವಂತ ಸಹಿ ನಿಮ್ಮದೇ ಅಲ್ವಾ? ತಗೊಂಡಿರೋ ಸಾಲ ಬರೀ 10 ಹೊನ್ನುಗಳು ಅಂತ ಹೇಳ್ತಿದ್ದೀರಿ, ಮತ್ತೆ 110 ಹೊನ್ನುಗಳು ಅಂತ ಬರ್ದಿರೋ ಪತ್ರದ ಮೇಲೆ ಹೇಗ್ ಸಹಿ ಮಾಡಿದ್ರಿ? ಈ ಪತ್ರ ತುಂಬಾ ದೊಡ್ಡ ಸಾಕ್ಷ್ಯಾಧಾರ. ಇಲ್ಲ ಭಾವನವ್ರೆ, ಯಜಮಾನ್ರು ಏನೋ ನಾಟಕ ಮಾಡ್ತಿದ್ದಾರೆ. ನ್ಯಾಯಾಧಿಕಾರಿಗಳಿಗೆ, ಈ ಊರಿನ ಜನರಿಗೆ ಪಾಂಡುರಂಗನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ತಗೊಂಡಿದ್ದ ಸಾಲ 10 ಹೊನ್ಗಳು ಮಾತ್ರನೇ. ನನ್ನಂತ ಒಬ್ಬ ಬಡವ ಸಾಮಾನ್ಯ ವ್ಯಕ್ತಿ ಇಷ್ಟು ದೊಡ್ಡ ಮೊತ್ತದ ಸಾಲ ಯಾಕೆ ತಗೋತಾನೆ? ನನ್ನ ಬಗ್ಗೆ ಈ ಊರಿನ ಜನರಿಗೆ ಚೆನ್ನಾಗಿ ಗೊತ್ತು. ನಾನು ಪಾಂಡುರಂಗನ್ ಸೇವಕ, ಆಡಂಬರಕ್ಕೆಲ್ಲ ಆಸೆ ಪಡಲ್ಲ, ಧರ್ಮವನ್ನೇ ನಂಬಿರೋನು. ನಾನು ತಗೊಂಡಿರೋ ಸಾಲ 10 ಹೊನ್ಗಳು ಮಾತ್ರ. ಆ ಸಾಲನ ನಾನು ನಮ್ಮ ಕುಟುಂಬದವರೆಲ್ಲ ಸೇರಿ ಕಷ್ಟಪಟ್ಟು ತೀರಿಸಿದೀವಿ. ಈ ಪತ್ರ, ಇದರಲ್ಲಿರೋದು ನಿಜ ಅಲ್ಲ, ಇದು ಸುಳ್ಳು. ದಯವಿಟ್ಟು ಎಲ್ಲರೂ ನನ್ನ ನಂಬಿ. ನಿಲ್ಸು, ನೀನ್ ಮೊಸಳೆ ಕಣ್ಣೀರ್ನ ನಿಲ್ಸು. ನ್ಯಾಯಾಧಿಕಾರಿಗಳಿಗೆ ನಾನು ಸರಿಯಾದ ಆಧಾರ ಕೊಟ್ಟಿದ್ದೀನಿ. ನಿಜ ಯಾರ ಕಡೆ ಇರುತ್ತೋ ಅವರು ಧೈರ್ಯವಾಗಿ ಶಾಂತವಾಗಿರ್ತಾರೆ. ನಾನು ಶಾಂತವಾಗಿದ್ದೀನಿ, ಆದ್ರೆ ಶಿವಪ್ಪ ರಾದ್ದಾಂತ ಮಾಡ್ತಿದ್ದಾನೆ. ನಾನು ಸಾಕ್ಷಿ ಆಧಾರ ಕೊಟ್ಟಿದ್ದೀನಿ, ವಿಚಾರಣೆ ಮುಗಿದ ಹಾಗೇನೆ. ಈ ಶಿವಪ್ಪ ನನಗೆ 100 ಹೊನ್ನಗಳನ್ನ ಕೊಡಬೇಕು. ಇಲ್ಲ, ನಮ್ಮಪ್ಪ ಹೇಳ್ತಾ ಇರೋದಲ್ಲ ನಿಜಾನೇ. ಪಾಂಡುರಂಗನೇ ಸಾಕ್ಷಿ. ನಮ್ಮಪ್ಪ ಸುಳ್ಳು ಹೇಳಲ್ಲ, ನೀವೇ ಸುಳ್ಳು ಹೇಳ್ತಾ ಇದ್ದೀರಾ. ನಾವು ಸಾಲ ತೀರ್ಸಿದೀವಿ, ನಾವು ಸುಳ್ಳು ಹೇಳ್ತಿಲ್ಲ. ನೀನು ಡಂಗುರ ಸಾರ್ತಿದ್ದಾಗ್ಲೇ ನಾನ್ ನಿನ್ಗೆ ಹೇಳ್ದೆ ಅಲ್ವಾ, ಊರಿನ ಜನರಿಗೆ ತೊಂದರೆ ಕೊಡಬೇಡ ಅಂತ.
ಆದ್ರೆ ನೀನು ನನ್ ಮಾತ್ ಕೇಳಲಿಲ್ಲ. ಇವಾಗ ಶಿಕ್ಷೆ ಅನುಭವಿಸ್ತಿದೀಯ. ನಿಮ್ ಮಾವ ಮಹಾಜನ್ ಕೊಡೋ ತೀರ್ಪು ಕೇಳೋಕೆ ತುಂಬಾ ಕುತೂಹಲದಿಂದಿದ್ದೀನಿ. ಬೇಗ ಹೇಳಿ ರಘುನಾಥ್ ಅವರೇ, ಹೇಳಿ ಮಹಾಜನ್ ಅವರೇ, ತೀರ್ಪು ಹೇಳೋದಕ್ಕೆ ಯಾಕಿಷ್ಟು ತಡ? ಹೇಳಿ. ಬೇಗ ಹೇಳಿ ಮಹಾಜನ್, ನಿಮ್ ತೀರ್ಪೇನು ಅಂತ ಹೇಳಿ. ನಾವ್ ನಿರಪರಾಧಿಗಳು ಅಂತ ಅಣ್ಣಂಗ್ ಖಂಡಿತ ಗೊತ್ತು. ಈ ಪತ್ರ ನಕಲಿ ಅಂತ ಹೇಳಿದಿರಿ. ಭಾವನವರು ನನ್ನ ಮಾತು ನಂಬಿದ್ರೆ ಒಳ್ಳೇದು. ಎಲ್ಲೇ ಆದ್ರೂ ಸರಿ, ನ್ಯಾಯಾಧಿಕಾರಿಗಳು ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಂಡೇ ತೀರ್ಪನ್ನ ಕೊಡ್ತಾರೆ. ಇವತ್ತು ಯಜಮಾನರು ಸಲ್ಲಿಸಿರುವಂತ ಈ ಪತ್ರದ ಪ್ರಕಾರ ಇದು ಸ್ಪಷ್ಟವಾಗಿದೆ. ಶಿವಪ್ಪ ತಗೊಂಡಿರೋ ಸಾಲ 110 ಹೊನ್ನುಗಳು ಅಂತ. ಶಿವಪ್ಪ ಯಜಮಾನರಿಗೆ 110 ಹೊನ್ನುಗಳನ್ನ ಕೊಡಬೇಕು. ಇಲ್ಲೋಡು ಶಿವಪ್ಪ, ನೀನು ಯಜಮಾನ್ರು ಸಾಲ ತೀರ್ಸೋವರೆಗೂ ಅವ್ರಿಗೆ ನಿಮ್ಮ ಮನೆ, ಹೊಲ, ಗುಡಿ ಎಲ್ಲದ್ರ ಮೇಲೆ ಸರ್ವಾಧಿಕಾರ ಇರುತ್ತೆ. ನಿಜಾನೇ, ಯಜಮಾನ್ರಿಗೆ ಎಲ್ಲಾ ಅಧಿಕಾರ ಇದೆ. ಅವ್ರ ಆರೋಪಿ ಅಲ್ಲ ಅನ್ನೋದು ಸಾಬೀತಾಯ್ತು. ಅವ್ರ ಮೇಲೆ ಬಂದಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಜನರ ಮುಂದೆ ಸ್ಪಷ್ಟವಾಗಿದೆ. ಈ ವಿಷಯನ ಎಲ್ರು ನೆನಪಿಟ್ಕೋಬೇಕು. ವಿಶೋಭಾ ದಿನಕರ್ ರಾವ್ ಅವರ ಅಭಿಪ್ರಾಯಕ್ಕೆ ನನ್ನ ಸಮ್ಮತಿನೂ ಇದೆ. ಮಹಾಜನ್ ಮಾವ ರಾಕ್ಷಸ ತಾತ ಸುಳ್ಳು ಹೇಳ್ತಿದ್ದಾರೆ. ಇದು ನಕಲಿ ಪತ್ರ. ಸಕ್ಕು, ನನ್ನನ್ನು ಕ್ಷಮಿಸು. ನನ್ನ ಕೈಯಲ್ಲಿ ಏನೂ ಇಲ್ಲ. ಯಾವುದು ನಿಜ ಯಾವುದು ಸುಳ್ಳು ಅಂತ ಅರ್ಥವಾಗ್ದಿರೋ ಸ್ಥಿತಿಲಿದ್ದೀನಿ ನಾನು.